ಇಷ್ಟೊತ್ತಾಯ್ತಲ್ಲ, ನನ್ನ ಮಗ ಇನ್ನೂ ಬಂದೇ ಇಲ್ವಲ್ಲ? ಹಾ, ಬೆಳಗ್ಗೆ ಹೋದನು, ಒಂದು ಫೋನ್ ಮಾಡಲ್ಲ, ಏನೂ ಇಲ್ಲ. ಹೋಗ್ಲಿ, ನಾನೇ ಮಾಡ್ದವನು ಮಾತಾಡಲ್ಲ ಅಂತಾನಲ್ಲ, ಏನು ಮಾಡಲಿ? ಇವ್ರ ಅಪ್ಪಂಗ ಏನಾದರೂ ಹೇಳಿದ್ರು ಕೇಳಿಸ್ಕೊಳ್ಳಲ್ಲ. ಎಲ್ಲಾದ್ರೂ ಹೋಗ್ಲಿ ಬಿಡು ಅಂತಾರೆ. ನನಗೂ ಟೆನ್ಷನು. ಓ, ಸೌಂಡ್ ಆಗ್ತೈತೆ, ಬಂದಿದ್ದಾನೆ ಏನೋ. ಓ ಮಮ್ಮಿ, ಯಾಕೆ ಮಮ್ಮಿ ನೀನು ಇನ್ನೂ ಮಲಗಿಲ್ವಾ? ಇನ್ನೂ ಎದ್ದೇ ಇದೆಯಾ? ಯಾಕೆ? ಹೇಯ್, ನಿಂಗೆ ಎಷ್ಟು ಧೈರ್ಯ ಇರಬೇಕು? ಕುಡಿದ್ಬಿಟ್ಟು ಬಂದಿದ್ಯೇನೋ? ಮಮ್ಮಿ, ನನ್ನ ಕುಡಿದ್ಬಿಟ್ಟು ಬಂದಿದ್ದೆ ಅಂತ ಅನ್ಬೇಡ ಮಮ್ಮಿ. ನಾನು ಜಸ್ಟ್ ಪಾರ್ಟಿ ಮುಗಿಸ್ಕೊ ಬಂದಿದ್ದೀನಿ ಅಷ್ಟೇ. ಥೂ, ನನ್ನ ಮಗನೇ ಗಬ್ಬು ವಾಸನೆ ಬರ್ತಿದೆ. ಅಲ್ಲ, ನಿಂಗೆ ಎಷ್ಟು ಧೈರ್ಯ ಇರಬೇಕು? ನಿಂಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಮೈನಲ್ಲಿ. ಅಯ್ಯೋ ತಡಿ, ಯಾರು ಎದ್ಬಿಟ್ರೆ ನೋಡ್ತೀನಿ. ಅಲ್ಲ ಕಣೋ, ನಿನಗಿಂತ ದೊಡ್ಡವರು ಇನ್ನೂ ಮೈನಲ್ಲಿ ಇಬ್ಬರು ಇದ್ದಾರೆ. ಅವ್ರು ನೋಡಿ ಕಲ್ತ್ಕೊಳಕ್ಕಾಗವ ನಿನಗೆ? ನಿನ್ನಂಗೆ ಅವರು ಆಡ್ತಾರಾ? ಏನು ಮಮ್ಮಿ, ನಾನು ಅವರಿಬ್ಬರಿಂದ ನೋಡಿ ಕಲ್ತ್ಕೊಳ್ಳೋದ? ಅಂತ ಮಹಾ ಗುಣ ತಾನೇ ಅರ್ಥಲ್ಲಿ ಏನೈತೆ ಮಮ್ಮಿ? ಹಾಂ, ನಿನ್ನ ದೊಡ್ಡ ಮಗ, ಅವನ ಬಗ್ಗೆ ಹೇಳ್ತೀನಿ ಕೇಳು. ಅವನು ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗ್ತಾನೆ, ಬಂದರೆ ಮನೇಲಿ ಕುತ್ಕೋತಾನೆ. ಇಲ್ಲ ಹೆಂಡತಿ ಮಾತು ಹೂ ಅಂತಾನೆ, ಅಮ್ಮನ ಮಾತು ಹೂ ಅಂತಾನೆ. ಇದು ಬಿಟ್ಟರೆ ಇನ್ನೇನು ಮಾಡ್ತಾನೆ? ಇವನ್ನ ನೋಡಿ ಏನು ಕಲ್ತ್ಕೋಬೇಕು ನಾನು? ಸರಿ, ಇನ್ನಿನ್ನು ಎರಡನೇ ಮಗ, ಅವನು ಏನು ಮಾಡ್ತಾನೆ ನಂಗೆ ಗೊತ್ತಿಲ್ಲ. ಯಾಕೆ ಅಂದರೆ ನಾನು ಅವನು ಇದುವರೆಗೂ ಮನೆ ಒಳಗೆ ಇದ್ದಿದ್ದು ನಾನು ನೋಡೇ ಇಲ್ಲ. 3 ಹೊತ್ತು ಕೆಲಸ ಬಿಟ್ಟರೆ ನೀನು, ಬಿಟ್ಟರೆ ನಿನ್ನ ಸೊಸೆ, ಇಷ್ಟು ಬಿಟ್ಟರೆ ಅವನಿಗೆ ಏನು ಗೊತ್ತು? ಇವರಿಬ್ಬರನ್ನ ನೋಡಿ ಏನು ಕಲ್ತ್ಕೋಬೇಕು ಮಮ್ಮಿ? ಹಾ, ನಿನಗೆ ಅವ್ರಿಬ್ಬರ ಬಗ್ಗೆ ಗೊತ್ತಾಗಬೇಕಂದ್ರೆ ಮೊದಲು ನೀನು ಮನೆ ಒಳಗೆ ಕಲ್ತ್ಕೋ, ಆಮೇಲೆ ಅವ್ರಿಬ್ಬರ ಬಗ್ಗೆ ಅರ್ಥ ಆಗುತ್ತೆ ನಿನಗೆ. ಅಲ್ಲ ಕಣೋ, ಮನೆ ಮಗನಾಗಿರ್ಬೇಕಾದ ಜವಾಬ್ದಾರಿ ನಿಂಗೆ ಸ್ವಲ್ಪ ಏನಾದರೂ ಇದೆಯಾ? ಹಾ, 3 ಹೊತ್ತು ಆಚೆಗಡೆನೇ ಇರ್ತೀಯ, ಫ್ರೆಂಡ್ಸು ಅಂತ. ಅದಲ್ದಿರ ನಿಮ್ಮ ಅಣ್ಣನ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯಾ? ಓ ಮಮ್ಮಿ, ನೀನು ಹಿಂಗೆ ಮಾತಾಡ್ತಾ ನಿಂತ್ಕೊಂಡಿದ್ರೆ ನನ್ನ ಕಿಕ್ಕೆಲ್ಲ ಇಳ್ದೋಗ್ಬಿಡುತ್ತೆ. ಸೊ ಅದಕ್ಕೆ ನೀನು ಇವಾಗ ಸೈಡ್ ಬಂದ್ಬಿಡು, ನಾನು ಹೋಗಿ ಮಲ್ಕೊಳ್ಬೇಕು. ಯಾಕೆ ಅಂದರೆ ನನಗೆ ತುಂಬ ಟಯರ್ಡ್ ಆಗಿದೆ. ಪಾರ್ಟಿಯಲ್ಲಿ ಹೆವಿ ಡ್ರಿಂಕ್ಸು, ಹೆವಿ ಪಾರ್ಟಿ ಮಾಡಿ ಫುಲ್ ಟಯರ್ಡ್ ಆಗಿದ್ದೀನಿ. ನೋಡು ನನ್ನ ಕಾಲು ನೋಡಿ ಹೆಂಗೆ ಆಡ್ತಾ ಇದೆ ಅಂತ. ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ನನಗೆ. ಅದು ನಿಶಕ್ತಿಯಿಂದ ಆಗೋದಲ್ಲಪ್ಪ, ನಿನಗೆ ಕುಡಿದು ಜಾಸ್ತಿ ಆಗಿರೋದು. ಏನೂ ಮಾಡೋಕ್ಕಾಗಲ್ಲ, ಹೋಗಿ ಬಿತ್ಕೋ ಹೋಗು. ನಿನಗೆ ಇವಾಗಲ್ಲ, ಬೆಳಗಾಗಿದೆ. ಹಾಂ ಮಮ್ಮಿ, ಬೆಳಗ್ಗೆ ಏನೂ ಇಲ್ಲ ಮಮ್ಮಿ. ಬೆಳಗ್ಗೆ ಬೇರೆ ಪ್ಲ್ಯಾನ್ ಇದೆ. ಸೊ ಡೋಂಟ್ ಡಿಸ್ಟರ್ಬ್ ಮೀ. ಕುಡಿಯೋದೇ ನನ್ನ ವೀಕ್ನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್. ಮಮ್ಮಿ, ಗುಡ್ ನೈಟ್ ಮಮ್ಮಿ, ಸ್ವೀಟ್ ಡ್ರೀಮ್. ಇಲ್ಲ, ನಿಂಗೆ ಬಿಟ್ಟರೆ ಆಗಲ್ಲ, ಹಾಳಾಗೋಗ್ತಾನೆ. ಇವ್ರ ಅಪ್ಪನ ನಮ್ದಲೇ ನಾನೇನಾದ್ರು ಒಂದು ಒಳ್ಳೆ ಬುದ್ಧಿ ಕಲಿಸ್ಬೇಕು ಇವನಿಗೆ. ಇಷ್ಟು ದೊಡ್ಡ ಕತ್ತೆಯಾಗಿ ಬೆಳೆದವನೇ ಇನ್ನೆಲ್ಲಿ ಬುದ್ಧಿ ಕಲಿಸೋದು? ಇಲ್ಲ, ಏನಾದರೂ ಮಾಡ್ಬೇಕು ಇವನಿಗೆ. ಅಲ್ಲ, ನಾನು ಎಷ್ಟು ಆಸೆ ಪಟ್ಟು ನನ್ನ ಮಗ ದೊಡ್ಡ ವಿದ್ಯಾವಂತನಾಗಲಿ ಅಂತ ದೂರಕ್ಕೆ ತಗೊಂಡೋಗಿ ಹಾಕಿ ಓದಿಸಿದ್ರೆ ಇವ್ರು ಹಿಂಗಾಗಿ ಬಂದಿದ್ದಾನಲ್ಲ. ಅಯ್ಯೋ, ಈ ಮಗುಗೆ ಇಷ್ಟೊಂದು ಜ್ವರ ಬಂದ್ಬಿಟ್ಟಿದೆಯಲ್ಲ, ಏನು ಮಾಡಲಿ ನಾನು ಇವಾಗ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅಂದಂಗೆ ಎತ್ತೆ ಎಲ್ಲ ಹೋಗ್ಬಿಡ್ತಾರೆ ಏನೋ. ಏನ್ರಿ, ನೀವೇನೋ ಕಾಫಿ ಕುಡ್ತಾ ಎಲ್ಲ ಕುತ್ಕೊಂಡಿದ್ದೀರಾ? ಎಷ್ಟೊತ್ತಾಯ್ತು ನಾನು ಕಾಫಿ ಮಾಡಿ ಕೊಟ್ಟು ನಿಮಗೆ? ಅಲ್ಲ, ಬೇಗ ಕುಡಿದು ಕೆಲಸಕ್ಕೆ ಆದರೂ ಹೋಗ್ಬಾರ್ದಾ? ಸ್ಟಾರ್ಟ್ ಆಯ್ತು ಇವಳ್ದು. ಬೆಳಗ್ಗೆ ಇದ್ರೆ ಕೆಲ್ಸಕ್ಕೆ ಹೋಗು ಅಂತ. ಏಯ್, ನಾನು ಕೆಲ್ಸಕ್ಕೆ ಹೋಗಲ್ಲ ಕಣೆ, ನನಗೆ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಅಷ್ಟೇ. ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಮತ್ತೇನು ಮಾಡ್ತಾರೆ? ಮನೆ ಕುತ್ಕೊಂಡು 3 ಹೊತ್ತು ಟೈಮ್ ಕರೆಕ್ಟಾಗಿ ಕಾಫಿ ತಿಂಡಿ ಎಲ್ಲ ಕರೆಕ್ಟಾಗಿ ಆಗುತ್ತಲ್ಲ, ಸಾಕಾ? ನೋಡು ಜಯ, ನೀನು ತೀರಾ ಅತಿ ಮಾತಾಡ್ತಾ ಇದೀಯಾ. ನನಗೆ ಬಾಯಿಗೆ ಬಂದಾಗ ಮಾತಾಡೋದು ಇದೆಲ್ಲ ಚೆನ್ನಾಗಿಲ್ಲ, ನೋಡ್ಕೋ. ನಾನು ಮಾತಾಡಿದ್ರೆ ಮಾತ್ರ ನಿಮ್ಗೆ ಅತಿ ಅನಿಸುತ್ತೆ, ನೀವು ಮಾತಾಡೋದು ಅತಿ ಅಲ್ವಾ? ಅಲ್ಲ ರೀ, ನಮ್ಮ ಸಂಸಾರ ಏನು ಚಿಕ್ಕದಾಗಿದೆಯಾ? ನಾನು, ನೀವು, ಅತ್ತೆ, ನಾನು ಹುಟ್ಟಿರೋ ಮಗು, ಇವಾಗ ಹುಟ್ಟಿರೋ ಮಗು, ಇಷ್ಟೆಲ್ಲ ಜನ ನಾವು ಮನೇಲಿದ್ದೀವಿ. ಇಷ್ಟೆಲ್ಲ ಜನ ಇರಬೇಕಾದ್ರೆ ನಮಗೆ ಊಟ ತಿಂಡಿ ಖರ್ಚಿಗೆ ಏನಕ್ಕೂ ದುಡ್ಡು ಬೇಡವಾ? ನಾನು ನಿಮಗೆ ಶೋಕಿ ಮಾಡ್ಕೊಡೋಕ್ಕೆ ದುಡ್ಡು ತಗೋಬೇ ಅಂತ ಹೇಳ್ತೀನ? ಇಲ್ಲ ರೀ, ಈ ಸಂಸಾರಕ್ಕೋಸ್ಕರ ಕೇಳ್ತಾ ಇರೋದು ನಾನು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ, ಒಳಗಡೆ ಬಂದು ನೋಡಿ, ನಮ್ಮ ಪಾಪಗೆ ಜ್ವರ ಬಂದಿದೆ, ಜ್ವರದಲ್ಲಿ ನಳಾಡ್ತಿದ್ದಾಳೆ. ಅವಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ, ಗೊತ್ತಾ ನಿಮಗೆ? ಏನು ದುಡ್ಡು ಯಂತ್ರ ಇಲ್ವಾ? ನೋಡೋಗು, ನಿಮ್ಮ ಅಪ್ಪ ಮನೆ ಬಂದಿದ್ರಲ್ಲ, ಅವಾಗ ಕೊಟ್ಟೋಗಿರ್ತಾರೆ. ಇಲ್ಲಾದ್ರೂ ಇಟ್ಟಿರ್ತಾ ಹೋಗಿ ನೋಡೋಗೋಗಿ. ಹೌದು ರೀ, ಇಟ್ಟಿರ್ತಾ ಇದ್ದೆ. ಆದರೆ ನಿಮ್ಮ ಕಣ್ಣು ಯಾವಾಗ ಆ ದುಡ್ಡು ಮೇಲೆ ಬಿತ್ತೋ ನನ್ನ ಕೈನಲ್ಲಿ ಬಚ್ಚಿಡೋಕೆ ಜಾಗನೇ ಇಲ್ಲಂಗೆ ಆಗೋಗಿದೆ. ನಿಮಗೆ ಎಲ್ಲ ಗೊತ್ತಲ್ಲ ನಾನು ಎಲ್ಲೇ ಇಟ್ಟಿರ್ತೀನಿ ಅಂತ. ಯಾಕೆಂದರೆ ನಿಮಗೆ ಹುಡುಕಿ ಎತ್ಕೊಂಡು ಅಭ್ಯಾಸ ಆಗಿರುತ್ತಲ್ವಾ?
ಸಾಕು ಮುಚ್ಚೆ ಬಾಯಿ. ಏನು ಕೋಟಿ ಕಟ್ಟಿ ತಂದು ಕೊಟ್ಟಲ್ಲ ಮಾತಾಡ್ತಾಳೆ. ಇಟ್ಟಿರ್ತದೆ ಒಂದು 150 ಅಷ್ಟೇ, ಅದಕ್ಕೆ ಈ ಲೆವೆಲ್ ನಿನಗೆ. 150ಕ್ಕೆ ಈ ಥರ ಬಾಯ್ ಬಿಡೋ ನೀವು. ಇನ್ನು ಕೋಟಿ ಗಟ್ಟಲೆ ಇಟ್ಬಿಟ್ಟಿದ್ರೆ ಇನ್ನೇನು ಕೇಳಂಗೆ ಆಯ್ತದಲ್ಲ ಬಿಡಿ. ಸರಿ ಅದೆಲ್ಲ ಬಿಡಿ, ಹೋಗ್ಲಿ. ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ದುಡ್ಡು ವ್ಯವಸ್ಥೆ ಮಾಡ್ಕೊಬನ್ನಿ ಹೋಗಿ. ಏನು ದುಡ್ಡು ತೊಗೊಂಬಂದು ನಾನು ನಿನ್ನ ಕೈ ಕೊಡ್ಬೇಕಾ? ಹಾಯ್, ದುಡ್ಡಿದ್ರೆ ನಾನು ಯಾಕೆ ಹಿಂಗೆ ಕುತ್ಕೊಂಡಿರ್ತಿದ್ದೆ? ನಾನು ಆಟ ಆಡೋಕೆ ಅವಾಗಲೇ ಹೋಗ್ತಿದ್ದೆ. ದುಡ್ಡಿಲ್ಲ ಅಂತ ತಾನೇ ಕುತ್ಕೊಂಡು ಯೋಚನೆ ಮಾಡ್ಕೊಂಡು ಓದಿಲ್ಲಿ. ಒಂದು ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹಾಕಿದ್ರು ನಿಮಗೆ ತಂದೆಯಾದ ಯೋಗ್ಯತೆನೇ ಇಲ್ಲ ರೀ. ಜಯ, ಸಾಕು ಮುಚ್ಚು ಬಾಯ್. ಮಾತು ಮರ್ಯಾದೆ ಮೀರ್ತಿದೆ. ಇನ್ನೊಂದು ಮಾತಾಡಿದ್ರೆ ಕೈ ಮುರಿದಾಕ್ಬಿಡ್ತೀನಿ. ಹುಷಾರ್. ನೀನು ಬಸ್ರಿ ಅಂತ ಕೂಡ ನೋಡೋಕೆ ಹೋಗಲ್ಲ. ಏನು ನಾನು ಖರ್ಚಿಗೆ ಕಾಸು ಕೊಡಿ ಅಂತ ಕೇಳಿದ್ರೆ ಕೆಲ್ಸಕ್ಕೆ ಹೋಗಿ ಅಂತ ಹೇಳಿದ್ರೆ ನನ್ನ ಹೊಡೆಕೆ ಬರ್ತೀರಾ? ನೀವೆಂತ ಗಂಡರಿ? ನಿಮ್ಗೆ ಏನ್ರಿ ಬೇಕಾಗಿತ್ತು? ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ನಾನು ಹಂಗೆ ಇರಬೇಕಾಗಿತ್ತು. ಇಂಥ ಬೇಜವಾಬ್ದಾರಿ ವ್ಯಕ್ತಿಗೆ ನಮ್ಮಪ್ಪ ಮದುವೆ ಮಾಡಿಕೊಟ್ರು ನೋಡಿ, ನಂದೇ ತಪ್ಪು. ನಾನು ಆವತ್ತು ಹೇಳಿದೆ, ಅಪ್ಪ ಈ ವ್ಯಕ್ತಿಗೆ ನಂಗೆ ಇಷ್ಟ ಆಗ್ತಾ ಇದೆ, ನಾನು ಮದುವೆ ಮಾಡ್ಕೊಳ್ಳ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ನಮ್ಮಪ್ಪ ನನ್ನ ಕೇಳಿಲ್ಲ. ಇಲ್ಲಮ್ಮ ಇವಾಗೆಲ್ಲ ನಾನು ಬದಲಾಗ್ತಾನೆ, ಹೋಗು ಅಂತ ಕಳ್ಸಿಕೊಟ್ರು. ನಾನೊಬ್ಬಳು ದಡ್ಡಿ, ಅವ್ರ ಮಾತಿಗೆ ಹ್ಞೂ ಅಂದು ಏನೋ ನನ್ನ ಗಂಡ ಸರಿ ಹೋಗ್ತಾನೆ ಅಂತ ಮತ್ತೆ ಬಂದಲ್ಲ, ನನ್ನ ಚಪ್ಪಲಿ ತಗೋ ನಾನೇ ಹೊಡ್ಕೋಬೇಕು. ಜಯ, ನೀನು ತುಂಬ ಮಾತಾಡ್ತಾ ಇದೀಯಾ, ಬೇಡ ಹೇಳ್ತೀನಿ ಕೇಳು. ಅಲ್ಲ, ನಾನು ಸುಮ್ಮನಿದ್ದು ಸಾಕಾಗಿದೆ. ನಿಮ್ಮಮ್ಮ ಬರಲಿ ಇವತ್ತು, ನಿಮ್ಮಮ್ಮನ ತಗೊಂತೀನಿ ಫಸ್ಟು. ಎಂಥ ಮಗನ ಜನ್ಮ ಕೊಟ್ಟಳತ್ತು, ಅವಳು ಒಬ್ಬಳು ತಾಯಿನ ಮಗಳ ಗಟ್ಟಿ ಬೆಸಕ್ಕಾಗಿಲ್ಲ ಅಂದ್ರೆ ಏನು ಬೇಕಾಗಿತ್ತು ಮಕ್ಕಳು ಅವಳಿಗೆ? ಹೇಳ್ತಾ ಇದ್ದೀನಿ ಆವಾಗಿಂದ, ಮುಚ್ಚು ಬಾಯಿ ಅಂತ ಅತಿ ಮಾತಾಡ್ತಾವಳೆ. ಅಮ್ಮ ಅಮ್ಮ ನನ್ನ ಹೊಟ್ಟೆ ಏನು ಕಾಸಿದ ಹೆಂಗ್ ಓದ್ದ ಅಮ್ಮ, ಎದೆಗೆ ಓದ್ನಲ್ಲ ಅಮ್ಮ ನೋವು. ಸಾಯಿ ಮಗಳೇ, ನಾನು ಎಷ್ಟು ಹೇಳ್ತೀನಿ ಬೈಬೇಡ ಅಂತ, ಆದ್ರೂ ನಮ್ಮ ಅಮ್ಮನ ಬಗ್ಗೆ ಮರ್ಯಾದಿಲ್ಲದೆ ಮಾತಾಡ್ತೀಯಾ? ಇವಳಿಗೆ ಗಂಡ ಬೇಕಾಗಿಲ್ಲ, ಬರೀ ಸಂಪಾದನೆ ಬೇಕಷ್ಟೇ. ಹಿಂಗೆ ಬಿದ್ದು ಸಾಯಿ, ಗೊತ್ತಾಗುತ್ತೆ ನಿನಗೆ. ಅಯ್ಯೋ ಇವನ್ಯಾಕೆ ಹಿಂಗೆ ಬೈಕೊಂಡು ಹೋಗ್ತಾನಲ್ಲ, ಏನ್ ಮಾಡ್ದ ಅಂತದ್ದು? ಅಯ್ಯೋ ಜಯ, ಏನಾಯ್ತಮ್ಮ? ಏನಾಯ್ತು? ಇದ್ರ ಮೇಲೆ ಯಾಕೆ ಕುತ್ಕೊಂಡಿದ್ಯಾ? ಅಳ್ಸಿರೋದು ಯಾಕೆ? ಕುತ್ಕೋ, ಈಗ ಹೊರ್ಕೊಂಡಂಗೆ ಕುತ್ಕೋ. ಅಲ್ಲ ಏನಾಯ್ತು? ಯಾಕಮ್ಮ ಅಳ್ತಾ ಇದೀಯಾ? ಅಕ್ಕ ನಾನು ಏನಂತ ಹೇಳಿ ಅಕ್ಕ? ಅಲ್ಲ ಕೆಲ್ಸಕ್ಕೆ ಹೋಗ್ರಿ ಅಂತ ಹೇಳಿದಕ್ಕೆ ನೋಡು ಅಕ್ಕ, ನಂಗೆ ಹೆಂಗೆ ಒಟ್ಬಿಟ್ಟು ಹೋಗಿದ್ದಾರೆ ಅಂತ. ಮಗುಗೆ ಬೇರೆ ಮೈಯಲ್ಲಿ ತುಂಬ ಹುಷಾರಿಲ್ಲ, ಜ್ವರ ಅಂದರೆ ಜ್ವರ. ಅವಳನ್ನ ಹಾಸ್ಪಿಟ್ಲಿಗೆ ಬೇರೆ ಕರ್ಕೊಂಡು ಹೋಗ್ಬೇಕು. ದುಡ್ಡಿಲ್ಲ, ಎಲ್ಲಾದರೂ ಹೊಂಚ್ಕೊ ಬರೋಗಿ ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ದಲೆ ನನಗೆ ಹಿಂಗೆ ಹೊಡೆದ್ಬಿಟ್ಟು ಹೋಗಿದ್ದಾರೆ. ಅಯ್ಯೋ ಅವ್ನ ಕಾಸೇದ, ಅವ್ನ ಕರಿನಾಗ ಕಚ್ಚ. ಅಯ್ಯೋ ಬಸ್ರಿ ಅಂತ ಕೂಡ ನೋಡ್ದಲೆ ಇಷ್ಟು ಹೊಡೆದ್ಬಿಟ್ಟು ಹೋಗಿದ್ದಾನಲ್ಲ, ಅವ್ನಿಗೆ ಒಳ್ಳೇದಾಗುತ್ತಾ? ಅಂದಂಗೆ ಅತ್ತೆ ಈಗ ಮನೇಲಿ ಇಲ್ಲ, ಅತ್ತೆ ಕೂಡ ಕೂಲಿಗಂತ ಹೋಗಿದ್ದಾರೆ. ಅಲ್ಲಮ್ಮ ನೀನು ಒಬ್ಬಳೇ ಇರ್ಬೇಕಾದ್ರೆ ಯಾಕೆ ಅವನ ಜಗಳ ಮಾಡಕ್ಕೆ ಹೋಗ್ತೀಯಾ? ನಿಂಗೆ ಗೊತ್ತು ತಾನೆ ಅವ್ನು ಏನು ಬೇಕಾದ್ರೂ ಮಾಡ್ತಾರೆ ಅಂತ. ಸ್ವಲ್ಪ ನೋಡ್ಕೊಂಬಾರ್ದಾ? ಸ್ವಲ್ಪ ಹುಷಾರಾಗಿರು. ಅಕ್ಕ ನಾನು ಇಷ್ಟು ವರ್ಷ ಅಂತ ಸುಮ್ಮನೆ ಇರಲಿ ಹೇಳಿ? ನನಗೂ ಹೇಳಿ ಸಾಕಾಗೋಗಿದೆ. 1 ರೂಪಾಯಿ ದುಡಿಯಲ್ಲ, ನಾನು ಎಷ್ಟೊಂದು ತೊಗೊಂಬರ್ರಿ ಅಂತ ಅವ್ರ ಮನೆಯಿಂದ ಹೇಳಿ ಹೋದಾಗೆಲ್ಲ ನಮ್ಮ ಅಪ್ಪ ಅಮ್ಮ ಕೈ ತುಂಬ ಕೊಟ್ಟು ಕಳಿಸ್ತಾರೆ. ಅದರಲ್ಲೇ ಜೀವನ ಮಾಡ್ತಾ ಇರೋದು, ಗೊತ್ತಾ ಅಕ್ಕ ನಿನಗೆ? ಬಾ ಬೇಕಾದ್ರೆ ಒಳಗಡೆ ಬಂದು ನೋಡು, ಒಂದು ಪಾತ್ರೆ ಸಾಮಾನು ಕೂಡ ಇಲ್ಲ, ಎಲ್ಲ ಮಾರಿ ತಿಂತಾನೆ. ನಮ್ಮಮ್ಮ ನಂಗೆ ಮದುವೆಗೆ ಅಂತ ಸೀರೆ ಕೊಡಿಸಿದ್ರು, ರೇಷ್ಮೆ ಸೀರೆ. ನೀನು ನಂಬ್ತೀಯ ಅಕ್ಕ? ಅದನ್ನು ಕೂಡ ಬಿಟ್ಟಿಲ್ಲ ಗೊತ್ತಾ? ಅದನ್ನು ಸಹ ಹಾಡ ಇಟ್ಬಿಟ್ಟು ಶೋಕಿ ಮಾಡ್ತಾರೆ. ಇದನ್ನೆಲ್ಲ ನಾನು ಯಾರಿಗೆ ಅಂತ ಹೇಳ್ಕೊಡ್ಲಿ ಹೇಳಿ? ಇಷ್ಟ ಅಲ್ದಲೆ ಮನೆ ಊರಿಗೆ ಹೋಗಿದ್ದಾಗ ನನ್ನ ಮಗಳಿಗೆ ಕಾಸಿನ ಕೊಡಿಸಿದ್ರು ನಮ್ಮಪ್ಪ, ಅದನ್ನು ಸಹ ಮಾರ್ಕೊಂಡು ತಿನ್ಕೊಂಡ್ಬಿಟ್ಟಿದ್ದಾನೆ ಅಕ್ಕ. ಇಂಥ ಮನುಷ್ಯನ ಜೊತೆ ನಾನು ಹೆಂಗೆ ಜೀವನ ಮಾಡಲಿ ಹೇಳಿ? ಇದನ್ನೆಲ್ಲ ಯಾರಾದರೂ ಹೇಳ್ಕೊಂಡ್ರೆ ನನಗೆ ತಾನೇ ಮರ್ಯಾದೆ ಹೋಗುತ್ತೆ. ನಾನು ಎಷ್ಟು ದಿನ ಅಂತ ಎಲ್ಲ ಬಾಯಿ ಮುಚ್ಕೊಂಡಿರ್ಲಿ ಹೇಳಕ್ಕ? ಗೊತ್ತಮ್ಮ ಜಯ, ನನಗೊಂದು ಬಗ್ಗೆ ಗೊತ್ತಿಲ್ಲದೆ ಮತ್ತೆ ಯಾರಿಗೆ ಗೊತ್ತಿರುತ್ತೆ ಹೇಳು? ನೀನಾದರೂ ಇವಾಗ ನೋಡ್ತಾ ಇದ್ದೆ, ಮದುವೆ ಆದಮೇಲೆ ನಾನು ಅವನ್ನ ಈ ಮನೆಗೆ ಸೊಸೆಯಾಗಿ ಬಂದಾಗ ನೋಡ್ತಾನೆ ಇದ್ದೀನಿ. ಆದರೆ ಇವ್ರ ಅಣ್ಣ ಇದ್ರಲ್ಲ, ಅವ್ರು ಹಂಗಲ್ಲ, ಅವ್ರು ತುಂಬ ಒಳ್ಳೆ ಮನುಷ್ಯ. ಆದರೆ ಇವನೇ ಯಾಕೋ ಹಿಂಗೆ ಬೆಳೆದ್ಬಿಟ್ಟಿದ್ದಾನೆ. ಏನು ಕಾರಣ ನನಗಂತೂ ಗೊತ್ತಿಲ್ಲ. ಮಾವಂಗೆ ಹೇಳಿದ್ರೆ ಸರಿ ಮಾಡ್ತಾರಂತ ಮಾವನ್ಗೆ ಹೇಳಿದ್ದಾಯ್ತು. ನಾನು ಯಾವಾಗ ಹೇಳಿದೆ ಆವತ್ತಿಂದ ಮಾವನ ಮನೆಗೆ ಹೋಗಿ ಬಿಟ್ಬಿಟ್ಟಿದ್ದಾರಂತೆ. ಮಾವ ಅಂತಿದ್ರು, ಬಹುಶಃ ಮಾವನು ನಮ್ಮ ಜೊತೆಲಿ ಇದ್ದಿದ್ರೆ ಇವ್ರು ಹಿಂಗೆ ಆಗ್ತಾ ಇದ್ದಿಲ್ವೇನೋ, ಏನೋ ಇರ್ಬೋದೇನೋ. ಆದರೆ ಅತ್ತೆ ಮೊದಲು ಚೆನ್ನಾಗಿ ಗಂಡ ಜೊತೆ ಬದುಕಿರ್ತಾನೆ, ಮಗಂಗೆ ಒಳ್ಳೆ ಬುದ್ಧಿ ಕಲ್ಸಕ್ಕೆ. ಆಯಮ್ಮ ನೆಟ್ಟು ಜೀವನ ಮಾಡಿಲ್ಲ, ಇನ್ನು ಮಗಂಗೆ ಏನು ಹೇಳ್ಕೊಡ್ತಾಳೆ ಹೇಳು? ಅಕ್ಕ ನಾನು ಅತ್ತೆಗೆ ಬೈದೆ ಅಂತಾನೆ ಇವ್ರಿಗೆ ಸಿಟ್ಟು ಬಂದು ನನ್ನ ಹೊಡೆದಿರೋದು, ನಿನಗೆ ಗೊತ್ತಾ? ಜಯ ಹೋಗ್ಲಿ ಸುಂದಿರಮ್ಮ, ಕಣ್ಣೀರು ಒಸ್ಕೋ, ಎಷ್ಟು ಅಂತ ಹೇಳ್ತೀಯ? ಜಯ ನಾನು ನಿಮ್ಗೆ ವಿಷಯ ಹೇಳ್ತೀನಿ, ನೀನು ಹಂಗೆ ಮಾಡ್ತೀಯಾ? ಅದೇನು ಅಂದರೆ ನೀನು ಒಂದು 2 ದಿನ ಹೋಗ್ಬಿಟ್ಟು ನಿನ್ನ ತವ್ರ ಮನೆ ಇದ್ಬಿಡು. ಇವ್ನು ಎಷ್ಟೇ ಕರೆದ್ರೂ ಬರಬೇಡ, ಅತ್ತೆ ಕರ್ಕೊಬಂದು ಕರೆದ್ರೂ ಬರಬೇಡ. ಇವನಿಗೆ ಒಳ್ಳೆ ಬುದ್ಧಿ ಬರೋ ತನಕ ನೀನು ಬರಲೇಬೇಡ. ನೀವು ಬಂದರೆ ಹೇಳಿ ಕಳಿಸು. ನೋಡ್ರಿ, ನೀವು ಮೊದಲು ಕರೆಕ್ಟಾಗಿ ಕೆಲ್ಸಕ್ಕೆ ಹೋಗ್ರಿ, ಆಮೇಲೆ ನಾನು ಬರ್ತೀನಿ ಅಂತ ಹೇಳು. ಆವಾಗ ಸ್ವಲ್ಪ ಬುದ್ಧಿ ಕಲಿತ ನೋಡೋಣ. ಅಕ್ಕ ನಿಮ್ಗೆ ಅನ್ಸುತ್ತಾ ನಾನು ಬರದೇ ಹೋದೆ ಅವರು ಬುದ್ಧಿ ಕಲಿತಾರೆ ಅಂತ? ಹಾಂ ಅಲ್ಲ, ನಾವು ಪ್ರಯತ್ನ ಯಾಕೆ ಪಡಬಾರ್ದು ಹೇಳು? ಒಳ್ಳೇದಾಗುತ್ತೆ ಅಂದರೆ ನಾವೇನೊಂದು ತ್ಯಾಗ ಮಾಡಲೇಬೇಕಲ್ಲಮ್ಮ. ಅಲ್ಲ ಅಕ್ಕ, ನೀನೇನು ತವ್ರ ಮನೆಗೆ ಹೋಗು ಅಂತ ಹೇಳ್ತೀಯ, ಆದರೆ ನನಗೆ ತವ್ರ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅಕ್ಕ. ಯಾಕೆಂದರೆ
ಅಲ್ಲಿ ನನಗೆ ಒಬ್ಬಳು ತಂಗಿ ಇದ್ದಾಳೆ. ನಾನೋಗಿ ಗಂಡನ ಬಿಟ್ಟು ತವ್ರ ಮನೆ ಕುತ್ಕೊಂಡ್ರೆ ಅವ್ಳಿಗೆ ನಾಳೆ ಮದುವೆ ಆಗುತ್ತಾ? ಅದು ಅಲ್ಲದೆ ನನ್ನ ತಮ್ಮನಿಗೆ ಮದುವೆ ಬೇರೆ ಫಿಕ್ಸ್ ಆಗಿದೆ. ಈ ಸಮಯದಲ್ಲಿ ನಾನು ಕುತ್ಕೊಂಡ್ರೆ ನನಗೆ ಮರ್ಯಾದೆ ಕೊಡ್ತಾರಾ ಅಕ್ಕ? ಓ ಹೌದಾ, ಸರಿ ಒಂದು ಕೆಲಸ ಮಾಡು. ಹೆಂಗಿದ್ರು ನನ್ನ ತಮ್ಮನಿಗೆ ಮದುವೆ ಫಿಕ್ಸ್ ಆಗಿದೆ ನೀನು ಹೇಳ್ತಾ ಇದೆಯಲ್ಲ, ಇದೇ ಹತ್ತಲ್ಲಿ ಬೇಗ ಹೋಗ್ಬಿಡು. ನೀನು ಹೆಂಗಿದ್ರು ಬಾಣ ತನಕಾದ್ರೂ ಹೋಗಲೇಬೇಕು. ಹಾಗಾಗಿ ಒಂದು 2-3 ತಿಂಗಳು ಅಲ್ಲೇ ಎಕ್ಸ್ಟ್ರಾ ಇದ್ಬಿಡು. ಆವಾಗ ಸ್ವಲ್ಪ ಬುದ್ಧಿ ಬರ್ತಾ ಏನಾದ್ರು ಬದಲಾಗ್ತಾ ನೋಡೋಣ. ಅಲ್ಲ ಅಕ್ಕ, ನಿಮ್ಮ ಕಡೆಗೆ 2ನೇ ಬಾಣಂತನ ಅತ್ತೆ ಮೇಲೆ ಅಲ್ವಾ ಆಗೋದು? ಹಾಂ, ಅತ್ತೆ ಮೇಲೆ ಆಗೋದು ನಿಜಾನೇ. ಆದರೆ ನಿನ್ನ ಅಮ್ಮ ಬಾಣಂತನ ಮಾಡಿ ಚೆನ್ನಾಗಿ ನೋಡ್ಕೋತಾರೆ ಅಂತ ನಿಂಗೆ ಅನ್ಸುತ್ತಾ? ಇಲ್ಲ ಅಕ್ಕ, ಅನ್ಸಲ್ಲ. ಆದ್ರೂ ಅದನ್ನೆಲ್ಲ ನಾನು ನಿಭಾಯಿಸಲೇಬೇಕಲ್ಲ. ಅಯ್ಯೋ ಜಯ, ನೀನು ಯಾವ ಕಾಲದಲ್ಲಿ ಇದೆಯಾ? ಅದೆಲ್ಲ ಕಟ್ಟುಪಡೆಲ್ಲ ಬಿಟ್ಬಿಡು. ಸರಿ, ನಿಮ್ಮ ಮಗು ಎಲ್ಲೈತೆ ಹೇಳು, ಅದನ್ನ ನಾನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬರ್ತೀನಿ. ಬೇಡ ಬಿಡಕ್ಕ, ನಾನು ಸ್ವಲ್ಪ ಔಷಧಿ ಕೊಡಿಸ್ತೀನಿ, ಸರಿ ಹೋಗ್ತಾಳೆ. ನಿನಗೆ ಇವಾಗಿರೋ ಸ್ಥಿತಿಯಿಂದ ಎದ್ದೇಳಕ್ಕಾಗುತ್ತೆ ಮೇಲಕ್ಕೆ? ಆಗಲ್ಲ, ಪರವಾಗಿಲ್ಲ ಬಿಡು, ನನಗೇನು ತೊಂದರೆ ಆಗಲ್ಲ. ಮಗು ಎಲ್ಲಿದೆ ಹೇಳು? ಅಲ್ಲೇ ಒಳಗಡೆ ಮಲಗಿದಾಳಕ್ಕ. ಸರಿ ಇರು, ಮೊದಲು ನಿಂಗೇನಾದರೂ ಸ್ವಲ್ಪ ಕಷಾಯನೋ ಗಂಜಿನ ಮಾಡ್ಕೊಡ್ತೀನಿ, ಆಮೇಲೆ ಹೋಗ್ಬಿಟ್ಟು ಮಗುನ ಕರ್ಕೊಂಡ್ತೀನಿ, ಸರಿನಾ? ಅಕ್ಕ, ಮನೆಯಲ್ಲಿ ಗಂಜಿಗೂ ಏನೂ ಇಲ್ಲ ಅಕ್ಕ, ನೀನೇನು ಮಾಡ್ತೀಯಾ? ಅಯ್ಯೋ ಹೌದಾ? ಅಲ್ಲಮ್ಮ, ನೀನು ಹಿಂಗೆ ಇರಬೇಕಾದ್ರೆ ನನಗೇನು ಕೇಳಬೇಕಲ್ಲ. ನಾನು ದೂರದೋಳ, ನಾನು ಸಹಾಯ ಮಾಡಲ್ಲ ಅಂತ ಹೇಳ್ತೀನಾ? ನೋಡು, ನೀನು ಈ ಸ್ಥಿತಿನಲ್ಲಿ ಉಪವಾಸಲ್ಲೇ ಇರಬಾರ್ದು. ನನ್ನ ಹತ್ರ ಏನಕ್ಕೂ ಸಂಕೋಚ ಪಟ್ಕೊಳ್ದೆ ಕೇಳು, ಆಯ್ತಾ? ಸರಿ ಇರು, ನಾನು ಮನೆಗೆ ಹೋಗಿ ನಿಂಗೂ ಪಾಪು ಏನೋ ಮಾಡ್ಕೊಂಡು ತೊಗೊಬರ್ತೀನಿ ಮೊದಲು, ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಅಂದಂಗೆ ನೀನು ಬೆಳಗ್ಗೆ ತಿಂಡಿ ಏನಾದರೂ ತಿಂದಿಯೋ ಇಲ್ಲೋ, ಹಂಗೆ ಉಪವಾಸ ಇದೆಯಾ? ಹಾಂ, ಅದು ಅಕ್ಕ, ಹಾಂ ಗೊತ್ತಾಯ್ತು ಬಿಡು, ಹಂಗಂದ್ರೆ ಏನು ತಿಂದಿಲ್ಲ ಅಂತ ಆಯಿತು. ಅಯ್ಯೋ, ನಿನ್ಗೇನು ಹೇಳ್ಬೇಕು ನಾನು? ಅಲ್ಲಮ್ಮ, ಸ್ವಲ್ಪ ಜವಾಬ್ದಾರಿ ಬೇಡ ನಿನಗೆ? ಹಾಂ, ಏನು ಹುಡುಗಿನ ಏನು? ಇರು, ನಾನು ಮನೆಗೆ ಹೋಗಿ ಬೇಗ ಬರ್ತೀನಿ.